ವೇ ಪ್ರೋಟೀನ್ ಹಾಲಿಂದಾನೇ ಮಾಡ್ತಾರೆ ಅಂತಂದ್ರೆ ನಿಮ್ ಪ್ರೋಟೀನ್ ಇಂಟೇಕ್ಗೆ ನೀವು ಹಾಲು ಯಾಕೆ ಕುಡಿಬಾರ್ದು? ಈ ತರ ಕ್ವಶನ್ ಪಕ್ಕಾ ನಿಮ್ ರಿಲೇಟಿವ್ಸ್ ಇಲ್ಲ ನಿಮ್ ಪೇರೆಂಟ್ಸ್ ಕೇಳಿರ್ತಾರೆ ನೀವು ಪ್ರೋಟೀನ್ ಪೌಡರ್ ಬೇಕು ಅಂದಾಗ. ಇದೇನಕ್ಕೆ ಒಳ್ಳೇದಲ್ಲ ಅಂತ 3 ಪಾಯಿಂಟ್ ಕೊಡ್ತಾ ಇದೀನಿ, ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ ವೇ ಪ್ರೋಟೀನ್ ಪೌಡರ್ ಅಲ್ಲಿ ಪ್ರೋಟೀನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಬರೀ 30 ಗ್ರಾಮ್ ಪೌಡರ್ ಅಲ್ಲಿ ನಿಮ್ಗೆ 20 ರಿಂದ 25 ಗ್ರಾಮ್ ಪ್ರೋಟೀನ್ ಸಿಗ್ತಾ ಇದೆ. ಆದ್ರೆ ಹಾಲಾಗಿದ್ರೆ 1 ಗ್ಲಾಸ್ ಹಾಲಲ್ಲಿ ನಿಮ್ಗೆ ಬರೀ 8 ಗ್ರಾಮ್ ಪ್ರೋಟೀನ್ ಸಿಗ್ತದೆ ಅಷ್ಟೇ. ಎರಡನೇದಾಗಿ ಪ್ರೋಟೀನ್ ಪೌಡರ್ ಬೇಗ ಅಬ್ಸಾರ್ಬ್ ಆಗುತ್ತೆ. ನೀವು ಕುಡಿದಿದ ತಕ್ಷಣ 30 to 60 ಮಿನಿಟ್ಸ್ ಒಳಗೆ ಅದು ಅಬ್ಸಾರ್ಬ್ ಆಗುತ್ತೆ ನಿಮ್ಮ ಬಾಡಿಲಿ. ಆದ್ರೆ ಹಾಲ್ ಅಬ್ಸಾರ್ಬ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಏನಕ್ಕೆ? ಇದರಲ್ಲಿ ವೇ ಮತ್ತೆ ಕೇಸಿನ್ ಏಳು ಇರುತ್ತೆ. ವೇ ಅನ್ನೋದು ಬೇಗ ಡೈಜೆಸ್ಟ್ ಆಗುತ್ತೆ, ಕೇಸಿನ್ ಅನ್ನೋದು ತುಂಬಾ ಸ್ಲೋ ಆಗಿ ಡೈಜೆಸ್ಟ್ ಆಗುತ್ತೆ. ಕೊನೆಯದಾಗಿ ನಿಮ್ಗೆ ಏನಾದ್ರು ಬ್ಲೋಟಿಂಗ್ ಇಶ್ಯೂ ಇದ್ರೆ ಇಲ್ಲ ನಿಮ್ಮ ಹೊಟ್ಟೆ ಸೆನ್ಸಿಟಿವ್ ಆಗಿದ್ರೆ ಹಾಲು ಕುಡಿಯೋದ್ರಿಂದ ಹೊಟ್ಟೆ ಎಲ್ಲ ಫುಲ್ಲು ಗಡಿಬಿಡಿ ಆಗುತ್ತೆ. ಸೊ ನೀವು ಎಲ್ಲೇ ಆಚೆ ಹೋದ್ರೂ ಸರಿಯಾಗಿ ಸೌಂಡ್ ಮಾಡ್ತಾ ಇರ್ತೀರಾ. ಪ್ರೋಟೀನ್ ಪೌಡರ್ ತಗೊಳೋದ್ರಿಂದ ನಿಮ್ಗೆ ಬ್ಲೋಟಿಂಗ್ ಇಶ್ಯೂ ಇರಲ್ಲ. ಕೆಲವರಿಗೆ ಇರ್ಬೋದೇನೋ, ಅವರು ಮೋಸ್ಟ್ಲಿ ಪ್ಲಾಂಟ್ ಪ್ರೋಟೀನ್ ಆಪ್ಟ್ ಮಾಡಿದ್ರೆ ಅದು ಸರಿ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮತ್ತು ಇದೇ ತರ ನಿಮ್ಗೆ ಏನಾದ್ರು ಡೈಲಿ ಕನ್ನಡದಲ್ಲಿ ಫಿಟ್ನೆಸ್ ಟಿಪ್ಸ್ ಬೇಕು ಅಂತಂದ್ರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.